ಹಾಂ ಅಡ್ಡಿಲ್ಲ. ಹಾಂ ಸರಿ ಟಾಟಾ. ಹಾಂ ಸ್ನೇಹಿತರೆ, ಸ್ವಲ್ಪ ತಂಪು ಪಾನೀಯಗಳನ್ನೆಲ್ಲ ಕುಡ್ಕೊಂಡು ಇವಾಗ ನಮ್ಮ ಸ್ನೇಹಿತರ ಮನೆಗೆ ಹೊರಟಿದ್ದೀವಿ. ಮನೆ ಎದುರುಗಡೆ ನೋಡಿ ಎಂಥ ಒಳ್ಳೆ ಸೀನ್, ತುಂಬ ಖುಷಿ ಆಯಿತು. ಬೇಡ ಸಾಕು. ಒಂದು ತೋಟದಲ್ಲಿ ಬೆಳೆದಿರುವಂತಹ ಕೆಲವೊಂದಿಷ್ಟು ಫಲಗಳನ್ನು ಕೊಟ್ಟಿದ್ದಾರೆ. ಇಲ್ಲ ಎಂತ ಆಗ್ತದೆ, ಕಾಲು ಹಿಂಗಿರ್ತಲ್ಲ, ಬನ್ನಿ ಹೊಡೋಣ. ಇಲ್ಲ ಎಂತ ಆಗ್ತದೆ. ಓಕೆ, ಇಲ್ಲ ಇಲ್ಲ ಬೇಡ ಬೇಡ. ಸ್ನೇಹಿತರೆ, ಇವಾಗ ನಮ್ಮ ಸ್ನೇಹಿತರ ಮನೆಗೆ ಹೊರಡ್ತಾ ಇದ್ದೀವಿ, ಬನ್ನಿ. ಸಕ್ಕತ್ ಡೀಪ್ ಇದೆ ಯಪ್ಪ, ಫುಲ್ ಸ್ಕಿಡ್ ಹೊಡಿತಾ ಇದೆ. ಮುನ್ಗಡೆ ಬ್ರೇಕ್ ಹಾಕಿದ್ವಿ ಅಂದ್ಕೊಳ್ಳಿ, ದಬ್ಬ ಹಾಕೊಳ್ಳೋದಂತ ಪಕ್ಕ. ತುಂಬ ಖುಷಿ ಆಯಿತು ಸ್ನೇಹಿತರೆ, ತುಂಬ ಒಳ್ಳೆ ಜನ ಮಾತ್ರ. ಎಷ್ಟು ಚೆನ್ನಾಗಿ ಬಂದವರಿಗೆ ಉಪಚಾರ ಮಾಡ್ತಾರೆ ಅಂತಂದರೆ, ಅವ್ರ ಮನೇಲಿ ಬಾಳೆಕಾಯಿ ಚಿಪ್ಸ್ ಮಾಡಿದರು, ಒಳ್ಳೆ ಟೇಸ್ಟ್ ಇತ್ತು. ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಬಂದಾಯಿತು. ಇವಾಗ ಹಾಗೆ ಬರ್ತಾ ನಮಗೆ ಬಿಸಿಲಲ್ಲಿ ಬಂದಿದ್ದೀವಲ್ಲ, ಒಂದು ಒಳ್ಳೆ ಎಳ್ನೀರು ಹೊಡ್ಕೊಟ್ರು. ತೋಟಕ್ಕೆ ಹೋಗಿ ಎಳ್ನೀರು ಕೊಯ್ಕೊಂಡು ಅದನ್ನು ಹೊಡ್ಕೊಟ್ರು. ಏನು ಕೇಳ್ತೀರ ಸ್ನೇಹಿತರೆ, ಎಷ್ಟು ಸ್ವೀಟಾಗಿತ್ತು ಅಂತಂದರೆ, ಸಕ್ಕರೆ ಪಾನಕ ಕುಡ್ದಂಗೆ ಹೆಂಗಾಗುತ್ತೆ ನೋಡಿ ಹಂಗಿತ್ತು. ಒಳ್ಳೆ ಟೇಸ್ಟ್ ಇತ್ತು ಮಾತ್ರ ಎಳ್ನೀರು. ನೋಡಿ, ಹಳ್ಳಿ ಕಡೆ ಬಂದರೆ ಪಾಪ, ಹಳ್ಳಿ ಕಡೆ ಜನರ ಮನಸ್ಥಿತಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಪಾಪ. ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಪಾಪ. ಖುಷಿ ಆಯ್ತು ನನಗೆ. ಯಾರೋ ಬರಲಿ ನಮ್ಮವ್ರಂತೆ ನೋಡ್ತಾರೆ ಪಾಪ. ಹಾಂ ಹೋಗ್ತಾ ಇರೋಣ, ನಂಗೆ ಗೊತ್ತಾಗ್ತು. ಅದು ಪಾಪ ನನಗೆ ದಾರಿ ತಪ್ಪುತ್ತೆ ಅಂತ ಹೇಳಿಬಿಟ್ಟು ನಿಂತ್ಕೊಂಡಿದ್ದಾರೆ. ರೋಡು ಮಾತ್ರ ಹೆಂಗೋ ಇದೆ ಸ್ನೇಹಿತರೆ, ನೋಡಿ ಹೆಂಗಿದೆ ಇಲ್ಲಿ ತೋಟ, ಕೆಳಗಡೆ ತೋಟ. ನೀರಂತೂ 24 hours ನೀರು ಇರುತ್ತೆ ಇವರಿಗೆ, ನೀರಿನ ಸಮಸ್ಯೆನೇ ಆಗಲ್ಲ ಅನ್ಕೊಂತೀನಿ. ನೀವು ಹೋಗೋ, ನಂಗೆ ರೋಡ್ ಗೊತ್ತಾಗ್ತದೆ. ಅಲ್ಲಂತೂ ಫುಲ್ ಓಪನ್ ಆಗಿದೆ ನೋಡಿ, ಹೆಂಗೆ ಕಾಣಿಸ್ತಾ ಇದೆ ಅಲ್ಲ. ಇಲ್ಲಿ ಕೆಳಗಡೆ ಏನು ಕಾಣಿಸ್ತಾ ಇದೆ, ಫುಲ್ ಸುತ್ತಲೂ ಇಲ್ಲಿಂದ ಅಲ್ಲಿ ತನಕ ಫುಲ್ಲು ತೋಟ ಸ್ನೇಹಿತರೆ. ಇಲ್ಲಿ ಮೇಲ್ಗಡೆ ಬೆಟ್ಟ, ಕೆಳಗಡೆ ತೋಟ, ಮತ್ತು ಆ ಕಡೆ ಗುಡ್ಡ ಬಂತು ನಮ್ಮದು. ಇಲ್ಲಿ ಮಧ್ಯೆ ತೋಟ, ಅವರವರ ಜಮೀನುಗಳು ಮತ್ತು ಮನೆಗಳನ್ನು ಮಾಡ್ಕೊಂಡಿದ್ದಾರೆ ಕೆಳಗಡೆ ಹಳ್ಳದಲ್ಲಿ. ಒಬ್ಬೊಬ್ಬರಂತೂ ಅವರ ತೋಟದ ಮಧ್ಯೆನೇ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಹೆಂಗಿದೆ ಅಂತಂದರೆ, ಒಳ್ಳೆ ನನಗೆ ನಿಜವಾಗ್ಲೂ ನನಗೆ ಯಾವ ಥರ ಫೀಲ್ ಆಗ್ತಾಯಿದೆ ಅಂತಂದರೆ, ಈ ರೆಸಾರ್ಟಿಗೆಲ್ಲ ಹೋದ್ರೆ ಉಳ್ಕೊಂಡ್ರೆ ಹೆಂಗಾಗುತ್ತೆ ನೋಡಿ, ಹಂಗೆ ಅನ್ನಿಸ್ತಾ ಇದೆ. ಇಲ್ಲಿ ಇರೋರಿಗೆ ನೋಡಿ ಹೆಂಗಿದೆ ಮನೆ, ಹಬ್ಬ ಸಕ್ಕತ್ತಾಗಿದೆ ಮಕ್ಕಳ ಮನೆ, ಒಳ್ಳೆ ಕಟ್ಕೊಂಡಿದೆ. ಏನು ಹೇಳ್ತಾ ಇದ್ದೆ ಮರ್ತೋಯ್ತು ನನಗೆ ಸ್ನೇಹಿತರೆ. ಒಳ್ಳೆ ರೆಸಾರ್ಟಲ್ಲಿ ಇರೋ ಥರ ಫೀಲಿಂಗ್ ಆಗ್ತಾ ಇದೆ, ಸಕ್ಕತ್ತಾಗಿದೆ ಮಾತ್ರ. ಮಳೆ ಬಂದು ಭೂಮಿ ಎಲ್ಲ ತಂಪು ಮಾಡಿ ಹೋಗಿದೆ ನೋಡಿ, ಒಳ್ಳೆ ತಂಪು ಗಾಳಿ ಬರ್ತಾ ಇದೆ.
ಗಿಡ ಮರ ಎಲ್ಲ ನಮ್ಮನ್ನು ಸ್ವಾಗತ ಕೋರ್ತಾ ಇದೆ ಅಂತ ಹಾಗೆ ಅನ್ನಿಸ್ತಾ ಇದೆ. ಆ ಥರ ಅನುಭವಗಳು ಆಗ್ತಾಯಿದೆ ನನಗೆ. ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ಅಂದರೆ ಗುಡ್ ವೈಬ್ಸ್ ಅಂತಾರಲ್ಲ ಹಂಗೆ. ಅಬ್ಬಾ, ಇಂಥ ವಾತಾವರಣದಲ್ಲಿ ನಾವು ಇದ್ದರೆ ನಮ್ಗೆ ಯಾವ ರೋಗನೂ ಬರೋಲ್ಲ, ಏನೂ ಬರೋಲ್ಲ ನೋಡಿ. ಹಾಸ್ಪಿಟ್ಲಿಗೂ ಹೋಗೋ ಅವಶ್ಯಕತೆನೇ ಇರಲ್ಲ. ಇಲ್ಲಂತೂ ಫುಲ್ ಓಪನ್ ಆಗಿದೆ ನೋಡಿ. ಫುಲ್ ಆ ಕಡೆ ಎಲ್ಲ ಫುಲ್ ಗುಡ್ಡ, ಸಖತ್. ಇಲ್ಲೆಲ್ಲ ಸ್ವಲ್ಪ ಕಟಿಂಗ್ಗಳನ್ನು ಮಾಡ್ಕೊಂಡಿದ್ದಾರೆ, ಸ್ವಲ್ಪ ಕಟ್ಟಿಗೆಗೋಸ್ಕರ ಕಟಿಂಗ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಮ್ಗೆ ಆ ಕಡೆ ಫುಲ್ಲು ಓಪನ್ ಆಗಿರೋದಕ್ಕೆ ನಿಮಗೆ ತೋರ್ಸೋಕ್ಕಾಯ್ತು ನೋಡಿ. ಒಂದೇ ಒಂದು ಮನೆ ಕಾಣಿಸಲ್ಲ ನೋಡಿ. ಹತ್ರ ಮನೆಗಳಿಲ್ಲ, ಸ್ವಲ್ಪ ದೂರ ಇದೆ ಮನೆ. ನನಗಂತೂ ತುಂಬಾ ಖುಷಿ ಆಯಿತು. ನಿಮಗೂ ಕೂಡ ಈ ವಿಡಿಯೋ ಮುಖಾಂತರ ಖುಷಿ ಪಡಿಸ್ತಾ ಇದ್ದೀನಿ ಆಯಿತಾ. ಒಳ್ಳೊಳ್ಳೆ ಕಂಟೆಂಟನ್ನು ಮಾಡ್ತಾಯಿದ್ದೀನಿ. ಸುಮಾರು ಒಂದು ವಾರ ಆಯ್ತು ಇವಾಗ. ನನಗೇನ ನೆಕ್ಸ್ಟ್ ಟೈಮ್ ಬಂದಾಗ ಒಂದು ವಾರ ಹಾಲ್ಟ್ ಆಗಿ ಎಲ್ಲೆಲ್ಲಿ ಏನೇನು ಪ್ಲೇಸಸ್ಗಳಿದೆಯೋ ಎಲ್ಲ ಕವರ್ ಮಾಡೋಣ. ಇವಾಗ ಸದ್ಯಕ್ಕೆ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ಇವತ್ತು ಮಧ್ಯಾಹ್ನ ಊಟ ಮಾಡಿಬಿಟ್ಟು ಮನೆ ಕಡೆ ಅಂತಂದರೆ ನಮ್ಮ ವರ್ಕ್ ಪ್ಲೇಸ್ ಬೆಂಗಳೂರಿಗೆ ಹೋಗೋಣ. ಸ್ವಲ್ಪ ಲೇಟ್ ಆಯ್ತು ಇವತ್ತು, ಸ್ವಲ್ಪ ಕೆಲಸ ಇತ್ತು. ಏನೋ ಸ್ಮೆಲ್ ಬರ್ತಾ ಇದೆ ಸ್ನೇಹಿತರೆ, ಯಾವುದು ಹೂವಿನ ಪರಿಮಳ. ಇಲ್ಲೇ ಗಾಳಿಯ ಜೊತೆಗೆ ತೇವಾಂಶ ಕೂಡ ಇರುತ್ತೆ. ಹಾಗಾಗಿ ಅದ್ರ ಜೊತೆಗೆ ಪರಿಮಳನ ತಗೊಂಡ್ಬರುತ್ತೆ ಗಾಳಿ. ಆನಂದ, ಪರಮಾನಂದ. ನೋಡಿ ಎಷ್ಟು ಕ್ಲೀನಾಗಿದೆ ರೋಡು. ಒಂದೇ ಒಂದು ಪ್ಲಾಸ್ಟಿಕ್ಗಳನ್ನು ನಿಮ್ಗೆ ಇಲ್ಲಿ ನೋಡೋಕ್ಕಾಗಲ್ಲ, ಅಷ್ಟು ಕ್ಲೀನಾಗಿದೆ. ಯಾರು ಕೂಡ ಪ್ಲಾಸ್ಟಿಕ್ಗಳನ್ನು ಅಲ್ಲಿ ಇಲ್ಲಿ ಎಲ್ಲ ಬಿಸಾಡಲ್ಲ, ಕ್ಲೀನಾಗಿದೆ ಮಾತ್ರ. ನೀವು ಕೂಡ ಇಂತಹ ಆಫ್ ರೋಡ್ಗಳನ್ನು ಮಾಡಿ ಅನುಭವಗಳನ್ನು ಪಡ್ಕೊಳ್ಳಿ ಸ್ನೇಹಿತರೆ. ಏನು ಮಾಡ್ತೀರ ದುಡ್ಡು ಮಾಡಿಕೊಂಡು 2 ದಿವಸ ಚೆನ್ನಾಗಿರ್ಬೇಕಷ್ಟೇ. ನಮ್ಮದಂತೂ ಹಂಗೆ ನೋಡಿ, 2 ದಿವಸ ಚೆನ್ನಾಗಿರ್ತೀವಿ. ಇಂಥ ಸುಖಗಳನ್ನು ಪಡಿಬೇಕು ಅಂತಂದರೆ ನೀವು ಈ ಜಾಗಗಳಿಗೆ ಓಡಾಡಿದ್ರೆ ಮಾತ್ರ ಸಿಗುತ್ತೆ ನಿಮಗೆ. ಮನೆಯಲ್ಲೇ ಕುತ್ಕೊಂಡ್ಬಿಟ್ರೆ ಆಗಲ್ಲ. ಆ ಹೋಟೆಲು ಈ ಹೋಟೆಲು, ಆ ರೆಸಾರ್ಟು ಈ ರೆಸಾರ್ಟು ಕುತ್ಕೊಂಡ್ಬಿಟ್ರೆ ನಿಮಗೆ ಮಜಾ ಸಿಗಲ್ಲ. ಹಿಂಗೆ ಓಡಾಡಬೇಕು, ನಮ್ಮ ಥರ ಅಲಮಾರಿ ಥರ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ಬೇಕು. ಅವಾಗ ಒಳ್ಳೊಳ್ಳೆ ಅನುಭವಗಳಾಗುತ್ತೆ. ಜೊತೆಗೆ ಒಳ್ಳೊಳ್ಳೆ ಪರಿಸರಗಳನ್ನು ನೋಡ್ದಂಗೆ ಆಗುತ್ತೆ, ಕಣ್ಣು ತುಂಬ್ಕೋಬೋದು ಅಲ್ವಾ. ದುಡ್ಡು ಮಾಡಬೇಕು, ಮನೆ ತೊಗೊಬೇಕು, ಕಾರ್ಗಳನ್ನು ತೊಗೋಬೇಕು, ಇಂಥ ಆಸೆಗಳೆಲ್ಲ ಇಲ್ಲ. 2 ದಿವಸ ಸುಖವಾಗಿ ನಮ್ಮಿಂದ ಯಾರಿಗೂ ತೊಂದರೆ ಆಗದೆ, ನಮ್ಮಿಂದ ಬೇರೆಯವ್ರಿಗೆ ಹೆಲ್ಪ್ ಆಗಬೇಕು ಹೊರತು ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು. ಹಾಗೆ ಬದುಕ್ತಾ ಇದ್ದೀನಿ ನಾನಂತೂ. ದುಡ್ಡನ್ನು ಖರ್ಚು ಮಾಡ್ತಾ ಇದ್ದೀನಿ. ಖರ್ಚು ಮಾಡೋದಕ್ಕೆ ನಮಗೆ ಒಳ್ಳೊಳ್ಳೆ ಅನುಭವಗಳಾಗ್ತಾಯಿದೆ, ತಿಳ್ಕೊತಾ ಇದ್ದೀವಿ ಮತ್ತು ಅನುಭವಿಸ್ತಾ ಇದ್ದೀವಿ ಪ್ರಕೃತಿ ಸೌಂದರ್ಯವನ್ನು. ನಾನು ನಿಧಾನವಾಗಿ ಬರ್ತೀನಿ, ನೀವು ಹೋಗಿ ಅಂತಂದೆ. ಹಾಗಾಗಿ ಅವರು ಮುಂದೆ ಹೋಗಿದ್ದಾರೆ, ನಾವು ಆರಾಮಾಗಿ ಹೋಗೋಣ. ಓಕೆನಾ? ಕ್ಯಾಮ್ರಾ ರೆಕಾರ್ಡ್ ಆಗ್ತಾಯಿದೆ ಇಲ್ಲ ಅಂತಲೇ ಕಾಣಿಸ್ತಾ ಇಲ್ವೇ? ಬಿಸಿಲಲ್ಲಿ ಏನೂ ಕಾಣಿಸಲ್ಲ, ಚಿಕ್ಕ ಸ್ಕ್ರೀನ್ ಅಲ್ವಾ, ಆಗ್ತಾಯಿದೆ. ಬ್ರೇಕೇ ತಾಗಲ್ಲ ಸ್ನೇಹಿತರೆ ಈ ಗಾಡಿದು. ತುಂಬ ಹುಷಾರಾಗಿ ಹೋಗ್ಬೇಕು. ಮುಂಗಡೆ ಬ್ರೇಕ್ ಆಗ್ತಾ ಇಲ್ಲ, ಮುಂಗಡೆ ಬ್ರೇಕ್ ಹಾಕಿದ್ರೆ ದಬ್ಬಾಕೊಳ್ಳೋ ಅಂತ ಪಕ್ಕ. ಯಾವ ರೋಡ್ ಎಲ್ಲಿದೆ ಅಂತಂದರೆ ಯಲ್ಲಾಪುರದಿಂದ ನೀವು ಗುಳ್ಳಾಪುರಕ್ಕೆ ಬರಬೇಕು.
ಬರಬೇಕು. ಗುಳ್ಳಾಪುರದಿಂದ ಬಲಗಡೆ ಆಗುತ್ತೆ, ಯಾವುದೋ ಕೊಡ್ಲಗದ್ದೆ ಅಂತ. ಆ ಕೊಡ್ಲಗದ್ದೆ ಊರಿಗೆ ಬಂದರೆ ಎಲ್ಲ ಆಫ್ ರೋಡೇ ಸುಮಾರಿಗೆ. ದೇವಸ್ಥಾನ ಇದೆ, ದೇವರಿಗೆ ನಮಸ್ಕಾರ ಹೊಡ್ಕೊಂಡ್ಬಿಡೋಣ. ಒಳ್ಳೆ ಮಜಾ ಸಿಕ್ಕಿತ್ತು, ಉಳ್ಕೊಂಡಿದ್ದಕ್ಕೆ ಡಾರ್ಕ್ ಆಯಿತು. ಇದೆ ಇಲ್ಲಿ ನೋಡಿ, ಎಲ್ಲ ತೋಟದಲ್ಲೇ ಮನೆ ಮಾಡ್ಕೊಂಡಿದ್ದಾರೆ, ಕಾಣಿಸ್ತಾ ಇದೆಯಾ? ಅಲ್ಲಿ ಎದುರುಗಡೆ ಇದೆ ನೋಡಿ. ನೆರಳು ಹೆಂಗಿದೆ ನೋಡಿ. ಇದೆಲ್ಲ ಕೋಕೋ ಗಿಡ ಕಾಣಿಸ್ತಾ ಇದೆ, ಚಿಕ್ಕ ಚಿಕ್ಕ ಕಾಯಿಗಳಾಗಿದೆ. ಎಲ್ಲ ಕೋಕೋ ಗಿಡಗಳನ್ನು ಹಾಕ್ಕೊಂಡಿದ್ದಾರೆ. ಎಷ್ಟು ನೆರಳು ಕೊಡ್ತಾ ಇದೆ ಅಂತಂದರೆ ತಂಪಾಗ್ತಾ ಇದೆ, ಎ ಸಿ ಹಾಕ್ದಂಗೆ. ತೋಟದ ಮಧ್ಯೆ ರಸ್ತೆ, ಆ ಕಡೆ ಈ ಕಡೆ ಎಲ್ಲ ತೋಟ, ಮೇಲೆ ಕೆಳಗಡೆ ಎಲ್ಲ ಕಾಡುಗಳು. ಏನು ಸುಖ ಅಂತೀರ? ನಾನಂತೂ ಇಲ್ಲಿ ಬಂದು ತುಂಬ ಮಜವಾಗಿದ್ದೀನಿ. ನಿಮಗೂ ಈ ಸುಖ ಬೇಕು ಅಂದರೆ ಈ ಕಡೆ ಬರ್ಬೇಕು ನೀವು. ವಾವ್, ಇಲ್ಲಂತೂ ನೀವು ಬಂದ್ಬಿಟ್ರೆ ಒಂಥರ ಡಿಫ್ರೆಂಟು, ಬೇರೆ ಜಾಗಗಳಿಗೆ ಬಂದಿರೋ ಹಾಗಿದೆ ನೋಡಿ. ಇಲ್ಲಿ ಆ ಕಡೆ ಈ ಕಡೆ ಫುಲ್ ಅಡಿಕೆ ತೋಟ, ಮಧ್ಯ ಒಂದು ಮನೆ ಇದೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಒಂದು ಫೋಟೋ ಹಾಕ್ಕೊಂಬಿಡೋಣ ಬನ್ನಿ, ಒಂದು ಫೋಟೋ ಹಾಕ್ಕೊಂಬಿಡೋಣ. ಎಷ್ಟು ಚೆನ್ನಾಗಿದೆ ನೋಡಿ. ನಿಮ್ಗೆ ಸುತ್ತಲೂ ತೋರಿಸ್ತೀನಿ ನೋಡಿ. ನಾನೇನು ಮಾತಾಡಲ್ಲ, ಸೈಲೆಂಟಾಗಿರ್ತೀನಿ, ಶಬ್ದ ಆಲಿಸ್ಕೊಳ್ಳಿ. ಬನ್ನಿ ಹೊರಡೋಣ. ಫೋಟೋ ಎಲ್ಲ ತಕ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಲೆವೆಲ್ ಇದೆ. ಇಲ್ಲೊಂದು ಚಿಕ್ಕದು ಬ್ರಿಡ್ಜ್ ಇದೆ. ಏನು ತಣ್ಣ ಗಾಳಿ, ಹಾಂ, ಕಣ್ಣಿಗಂತೂ ಹಬ್ಬ ನೋಡಿ. ವಾವ್ 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 ವಾವ್. ನೀರು ಗಮನಿಸ್ತಾ ಇದ್ದೀರಾ ಎಷ್ಟು ಕ್ಲೀನಾಗಿದೆ ನೋಡಿ. ಕೆಳಗಡೆ ಒಂದು ಮೀನುಗಳು ಕಾಣಿಸ್ತಾ ಇದೆ, ಅಷ್ಟು ಕ್ಲೀನಾಗಿದೆ ನೀರು. ಈ ನೀರನ್ನು ಅವರು ಪಂಪ್ಗಳನ್ನು ಹಾಕಿ ಅವರ ವ್ಯವಸಾಯಗಳಿಗೆ ಉಪಯೋಗಿಸ್ಕೊತಾರೆ ನೋಡಿ. ವಾವ್, ಒಂದು ಫೋಟೋ ಹಾಕ್ಕೊಂಬಿಡೋಣ ರೀ. ಫೋಟೋಸು ಮತ್ತು ಶಾರ್ಟ್ಸ್ ಎಲ್ಲ ತೆಕ್ಕೊಂಡಿದ್ದಾಯಿತು. ಇವಾಗ ಮನೆ ಕಡೆ ಹೊರಡೋಣ. ತುಂಬ ಹೊತ್ತಾಯಿತು. ಪಾಪ ಅವರು ನಮ್ಮ ಸ್ನೇಹಿತರು ಕಾಯ್ತಾ ಇರ್ತಾರೆ. ಬನ್ನಿ. ಅಯ್ಯೋ, ಜಿಪ್ ಹಾಕ್ಕೊಬೇಕಿಲ್ಲ ಅಂತಾರೆ, ಮೊಬೈಲ್ ಉದುರು ಬಿದ್ದೋಗ್ಬಿಡುತ್ತೆ ಇಲ್ಲಿ ರೋಡಿಗೆ, ಜಂಪಿಗೆ. ಹಾರ್ನ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ನೋಡಿ ಹೆಂಗಿದೆ. ಆಹಾ, ಬೆಂಕಿ ಬೆಂಕಿ. ತುಂಬ ದಿನ ಆಗಿತ್ತು ಎಲ್ಲೋ ಹೊರಗಡೆ ಹೋಗ್ದೇನೆ. ಒಳ್ಳೆ ಟೈಮ್ ಪಾಸ್ ಆಯ್ತು ನನಗೆ. ಈ ಕಡೆ ರೋಡೆಲ್ಲ ಒಂದ್ಸಲ ನೋಡಿಕೊಂಡೆ. ಇವಾಗ ಸ್ವಲ್ಪ ಟಾರ್ ರೋಡ್ ಬಂತು, ಚೆನ್ನಾಗಿದೆ ಸ್ವಲ್ಪ. ಈ ಕೆಳಗಡೆ ಅಂತೂ ನೋಡೋದಕ್ಕೆ ಆನಂದ ಅಂದರೆ ಆನಂದ. ಕೆಳಗಡೆ ಅಂತೂ ತುಂಬ ಚೆನ್ನಾಗಿದೆ ನೋಡಿ. ಈ ಟರ್ನ್ ಹೊಡಿಬೇಕು ಅಂತಾರೆ, ಹಿಂಗೆ ಟರ್ನ್ ಹೊಡಿಬೇಕು, ಹಿಂಗೆ ಸಡನ್ನಾಗಿ ಕಿರ್ಸೋಕ್ಕೂ ಆಗಲ್ಲ. ತುಂಬ ಇಳಿಜಾರಿದೆ. ನಿಮಗೆ ಕ್ಯಾಮರಾ ಕಾಣಿಸಲ್ಲ ಅದು ಎಷ್ಟು ಇಳಿಜಾರಿದೆ ಅಂತ. ತುಂಬ ಡೌನ್ ಇದೆ, ಅದಕ್ಕೆ ಸ್ಲೋ ಹೋಗ್ತಾ ಇದ್ದೀನಿ. ಬ್ರೇಕ್ ಬೇರೆ ತಾಗಲ್ಲ. ಗೇರ್ ಗಾಡಿ ಆಗಿದ್ದರೆ ಗೇರಲ್ಲಿ ಮ್ಯಾನೇಜ್ ಮಾಡ್ಬೋದಾಗಿತ್ತು, ಬಟ್ ಅಯ್ಯೋ
ಎಷ್ಟಾಗುತ್ತೋ ಅಷ್ಟು ಒತ್ಬಿಟ್ಟಿದ್ದೀನಿ ಬ್ರೇಕ್ ಲಿವರ್ನ. ಹಾಂ, ಇಲ್ಲಿ ನೋಡಿ, ಇಲ್ಲಿ ಹೆಂಗಿದೆ ನೋಡಿ. ಇನ್ನೂ ಒಂದು ಶಾಟ್ ತಗೊಂಬಿಡೋಣ. ಇಲ್ಲಿ ತುಂಬ ಚೆನ್ನಾಗಿದೆ ನೋಡಿ, ನೀರು ಬೀಳ್ತಾ ಇದೆ ನೋಡಿ. ಅದು ಮೇಲ್ಗಡೆಯಿಂದ ಬಂದಿರುವಂಥದ್ದು, ಬೆಡ್ಡಿಂದ ಬಂದಿರುವಂಥ ನೀರು ಈ ಕಡೆ ನೋಡಿ ಹೆಂಗಿದೆ. ವಾವ್, ಎಷ್ಟು ಕ್ಲೀನಾಗಿದೆ ಸ್ನೇಹಿತರೆ. ಅಲ್ಲೊಂದು 2 ಮೀನುಗಳು ಹೋಗ್ತಾ ಇದೆ, ನಿಮ್ಗೆ ಕಾಣಿಸುತ್ತಾ ಇಲ್ಲೋ ಗೊತ್ತಿಲ್ಲ. ಅಲ್ಲೊಂದು ಹಕ್ಕಿಗಳು, ಕಿಂಗ್ ಫಿಶರ್. ಒಳ್ಳೊಳ್ಳೆ ಪಕ್ಷಿಗಳು ಬರುತ್ತೆ. ಒಳ್ಳೆ DSLR ಕ್ಯಾಮ್ರಾ ಇದ್ದರೆ ಫೋಟೋ ಗೀಟ ಎಲ್ಲ ಮಸ್ತ್ ತೆಗಿಬೋದು. ಈ ಕಡೆ ಬಂದರೆ ನೀವು ಒಂದು ಶಾರ್ಟ್ಸ್ ಹಾಕ್ಕೊಂತೀವಿ ಕೂಡ. ಫೋಟೋ ಶೂಟ್ ಎಲ್ಲ ಮಾಡಿಕೊಂಡೆ, ವಿಡಿಯೋಗಳನ್ನು ಮಾಡಿಕೊಂಡೆ. ಇವಾಗ ಹೊಡೋಣ ಬನ್ನಿ. ಕ್ಯಾಮ್ರಾ ರೆಕಾರ್ಡ್ ಆಗ್ತಾಯಿದೆ. ಬೇಗ ನಿಮಿಷ. ಈ ಹಾರ್ನ್ ಸೌಂಡಿಗೆ ಪಾಪ ನಾಯಿ ಓಡೇ ಹೋಯ್ತು. ಇಲ್ಲಂತೂ ಇನ್ನೂ ಚಿತಾಲ್ ಪತಾಲು, ಫುಲ್ ಕಲ್ಲುಗಳು, ಚಿಕ್ಕ ಚಿಕ್ಕ ಕಲ್ಲುಗಳು ಸ್ನೇಹಿತರೆ. ಆ ಕಲ್ಲು ಮೇಲೆ ನಾವು ಓಡಿಸ್ಕೊಂಡು ಹೋಗ್ಬೇಕು. ಇಲ್ಲೊಂದು ಚಿಕ್ಕ ಬ್ರಿಡ್ಜ್ ಇದೆ, ಬಟ್ ಇದು ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಹೊಸ ಮಾಡಿರೋದು ಅಂತ ಅನಿಸುತ್ತೆ. ನೋಡೋಕ್ಕೇನೋ ಚಂದ. ಈ ಕಡೆ ಎಲ್ಲ ಸ್ನೇಹಿತರೆ ಒಂದು ನಿಮಿಷ ನೋಡಿ. ಆಹಾ, ನಾವು ಈ ಕಡೆ ಎಲ್ಲ ಮಳೆಗಾಲದಲ್ಲಿ ಬರಬೇಕು. ತುಂಬ ಮಳೆ ಬರ್ತಾ ಇರುತ್ತಲ್ಲ, ಆ ಟೈಮ್ನಲ್ಲಿ ಬರಬೇಕು. ಇನ್ನೂ ಚೆನ್ನಾಗಿರುತ್ತೆ. ಆವಾಗ ಬಂದರೆ, ಮಳೆಗಾಲದಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಅಯ್ಯೋ, ಇಲ್ಲಿ ಮಳೆಗಾಲದಲ್ಲಿ ಬಂದರೆ ಇಲ್ಲಿ ತನಕ ನೀರು ಬರುತ್ತೆ ಅನಿಸುತ್ತೆ. ನಮ್ಮ ಸ್ನೇಹಿತರು ಹೇಳ್ತಾ ಇದ್ರಪ್ಪ ನೋಡಿ, ಕಲ್ಲು ಹೆಂಗಿದೆ, ಇಲ್ಲಿ ತನಕ ನೀರು ಬರುತ್ತೆ ಅಂತ ಹೇಳ್ತಾ ಇದ್ರು ಈ ಕಡೆಯಿಂದ. ಬಾ 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 ಸಖತ್ ನೀರು ಬರುತ್ತಂತೆ ಮಳೆಗಾಲದಲ್ಲೆಲ್ಲ. ಇಲ್ಲೆಲ್ಲ ಓಡಾಡೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತಂತೆ. ಇಲ್ಲಿ ಯಾರೋ ಪ್ಲಾಸ್ಟಿಕ್ ಬಾಟ್ಲಿಗಳನ್ನೆಲ್ಲ ತಂದು ಹಾಕಿದಾರಪ್ಪ, ಯಾರು ಅಂತ ಗೊತ್ತಿಲ್ಲ. ವಾವ್, ಇಲ್ಲಿ ನೀರೇ ಇಲ್ಲ, ಬರ್ತೋಗ್ಬಿಟ್ಟಿದೆ. ಓ, ಇದೇನಿದು? ಕಾಡು ಕೋಳಿಗಳು ನೋಡಿ ಸ್ನೇಹಿತರೆ. ಕಾಡು ಕೋಳಿ ಕಾಣಿಸ್ತಾ ಇದೆಯಾ ನೋಡಿ? ಕಾಡು ಕೋಳಿ 3-4 ಇದ್ವು. ನನ್ನ ಗಾಡಿ ಶಬ್ದಕ್ಕೆ ಹೆದರ್ಕೊಂಡು ಹೋಯ್ತು ಆ ಕಡೆ. ಕಾಡು ಕೋಳಿಗಳು ಎಷ್ಟು ಚುರುಕಾಗಿದೆ ಅಂತಂದರೆ ತುಂಬ ಶಾರ್ಪಾಗಿದೆ. ಒಂದು ಸ್ವಲ್ಪ ಶಬ್ದ ಬಂದ್ರೂ ಓಡೋಗ್ಬಿಡುತ್ತೆ. ಅಯ್ಯೋ, ಇದು TVS ಜುಪಿಟರು. ಸ್ವಲ್ಪ ಸ್ಮೂತ್ ಇದೆ ಗಾಡಿ. ನನ್ನ ಗಾಡಿ ತಂದಿದ್ರೆ ಮಾತ್ರ ಎಲ್ಲ ಎತ್ತೆತ್ತು ಬಿಸಾಕ್ತಿತ್ತು ನಮ್ಮ ಗಾಡಿ. ಆದರೂ ಒಳ್ಳೆ ಗಾಡಿ ಪಾಪ ನಂದು. ಅಂತೂ ಇದೇನು ಅಂಗನವಾಡಿ ಕೇಂದ್ರ ಇರಬೇಕು. ಹೌದು, ಅಂಗನವಾಡಿ. ಸ್ನೇಹಿತರೆ, ಅಂತೂ ಒಂದು ಒಳ್ಳೆ ಆಫ್ ರೋಡ್ ಮಾಡಾಯಿತು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮ್ಮ ವಿಡಿಯೋಸ್ಗಳು ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ, ಓಕೆನಾ? ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ ಸ್ಟೇಟಸ್ ಆಗಿರ್ಬೋದು, ಮತ್ತು ಫೇಸ್ಬುಕ್ಕು, ಎಷ್ಟಾಗುತ್ತೋ ಅಷ್ಟು ನಮ್ಮ ವಿಡಿಯೋಸ್ಗಳನ್ನು ಶೇರ್ ಮಾಡೋದ್ರಿಂದ ನಮಗೂ ಇನ್ನೂ ಬೇಗ ಗ್ರೋತ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ನಮ್ಮ ಶ್ರಮಕ್ಕೂ ಒಂದು ಒಳ್ಳೆ ಬೆಲೆ ಸಿಕ್ದಂಗೆ ಆಗುತ್ತೆ. ಅದೊಂದು ಹೆಲ್ಪ್ ಮಾಡಿ ಸ್ನೇಹಿತರೆ. ಆದಷ್ಟು ನಮ್ಮ ವಿಡಿಯೋಸ್ಗಳನ್ನು ಪ್ರಚಾರ ಮಾಡಬೇಕು ನೀವು. ಒಳ್ಳೆ ಪ್ರಚಾರ ಆಯಿತು ಅಂತಂದರೆ ನನಗೂ ಒಂದು ಖುಷಿ ಇರುತ್ತಲ್ವ. ಒಳ್ಳೆ ನನ್ನ ಯೂಟ್ಯೂಬ್ ಚಾನಲ್ ಒಳ್ಳೆ ನಡೀತಾ ಇದೆ, ತುಂಬ ಜನ ನೋಡ್ತಾ ಇದ್ದಾರೆ. ನಾವು ಒಳ್ಳೊಳ್ಳೆ ಕಂಟೆಂಟನ್ನು ಮಾಡಬೇಕು ಅನ್ನೋ ಒಂದು ಮೈಂಡ್ ಬರುತ್ತೆ ನಮಗೆ. ಸೊ ಅದಕ್ಕೋಸ್ಕರ, ಓಕೆನಾ? ನೋಡಿ, ನಿಮಗೋಸ್ಕರ ನಾನು ಇಷ್ಟು ದೂರ ಬಂದು ಒಳ್ಳೊಳ್ಳೆ ಆಫ್ ರೋಡ್ಗಳಾಗಿರ್ಬೋದು, ಮತ್ತು ಫಾಲ್ಸು, ಮತ್ತು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ಮಾಡಿದ್ದೀನಿ ಈ ಕಡೆ ಬಂದು. ನಮ್ಮ ಸ್ನೇಹಿತರು ಪಾಪ ನೋಡಿ ಆಫ್ ರೋಡ್ ಮಾಡಿ ಅಂಥೇಳಿ ಗಾಡಿ ಕೊಟ್ಟರು. ಯಾರು ಕೊಡ್ತಾರೆ ಸ್ನೇಹಿತರೆ ಅಲ್ವಾ? ಅವ್ರಿಗೂ ಕೆಲಸ ಇರುತ್ತಲ್ವ. ನಾವು ಬಂದಿದ್ದೀನಿ ಅಂಥೇಳಿ ಅವ್ರ ಕೆಲಸ ಎಲ್ಲ ಬಿಟ್ಟು ನನಗೆ ಈ ಗಾಡಿಗಳನ್ನು ಕೊಟ್ಟು ಹೋಗಿ ಬನ್ನಿ, ಆಫ್ ರೋಡ್ ಮಾಡ್ಕೊಂಬನ್ನಿ
ನಿಮ್ಮ ಸ್ನೇಹಿತರಿಗೆಲ್ಲ ತೋರಿಸಿ ನಮ್ಮ ಕಡೆ ಹೆಂಗಿದೆ ಅಂತ ಹೇಳಿ ಪಾಪ ಎಲ್ಲ ಕೊಟ್ಟರು. ನಮ್ಮ ನಾಗೇಂದ್ರ ಹೆಗಡೆ ಮತ್ತು ಅನಂತ್ ಹೆಗಡೆ ಒಳ್ಳೆ ಹೆಲ್ಪ್ ಮಾಡಿದ್ರಪ್ಪ, ತುಂಬ ಖುಷಿ ಆಯಿತು. ಇಲ್ಲಿಂದ ಡೈರೆಕ್ಟ್ ಗುಲಾಬುರಕ್ಕೆ ಹೋಗ್ಬೋದು. ಈ ರೋಡು ಚೆನ್ನಾಗಿದೆ. ಇನ್ನೂ ನೋಡೋಕ್ಕಾದ್ರೆ ತುಂಬ ಜಾಗ ಇದೆ, ಆದರೆ ಟೈಮ್ ಇಲ್ಲ. ಏನು ಮಾಡೋಣ, ಒಂದು ಕೆಲಸದ ಮೇಲೆ ಬಂದಿದ್ವಿ, ಆ ಕೆಲಸ ಮುಗೀತು ಇವಾಗ. ಹಾಗಾಗಿ ಇವತ್ತೇ ಹೊರಡ್ಬೇಕು ನಾವು ಬೆಂಗಳೂರಿಗೆ. ಆದಷ್ಟು ವಿಡಿಯೋಸ್ಗಳನ್ನ ಮಾಡಿದ್ದೀನಿ ನಾನು. ಇನ್ನೂ ನೋಡೋಕ್ಕೆ ಹೋದರೆ ಇನ್ನೂ ತುಂಬ ಇದೆ ಸ್ನೇಹಿತರೆ. ಇದೇ ಮನೆ ಅವ್ರದ್ದು. ಈಗ ಹೋದರೆ ಗುಲಾಬುರ ಹೋಗ್ತೀವಿ. ನಮ್ಮ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಬೇಗ ಹೊರಡಬೇಕು ಬೆಂಗಳೂರಿಗೆ. ಬೆಳಗ್ಗೆ ಹೊರಡಬೇಕಾಗಿತ್ತು, ಹೊರಡೋಕ್ಕಾಗಿಲ್ಲ. ಮಧ್ಯಾಹ್ನ ಊಟ ಮಾಡಿ ಹೊರಡಬೇಕು ಸ್ನೇಹಿತರೆ. ನೋಡಿ ಒಳ್ಳೊಳ್ಳೆ ಆಫ್ ರೋಡ್ ಮಾಡಾಯಿತು. ಅಬ್ಬಾ ಹಾಂ ಸ್ನೇಹಿತರೆ, ಇವಾಗ ಜಸ್ಟ್ ಮನೆಗೆ ಬಂದೆ. ಎಲ್ಲ ಆಫ್ ರೋಡ್ ಎಲ್ಲ ನೋಡಿದ್ರಲ್ಲ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲೇ ನಮಗೆ ತಿಳಿಸಿ. ಮನೆಗೆ ಬಂದೆ ಆಯಿತು, ಸ್ವಲ್ಪ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೋಬೇಕು. ಸರಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದೆ ನೋಡೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ನಗ್ತಾ ನಗಿಸ್ತಾರಿ ಮತ್ತು ಆರೋಗ್ಯದಿಂದಿರಿ. ಸಿಗೋಣ ಮುಂದೆ ನೋಡೋದಲ್ಲಿ. ಬಾಯ್.